ವೆಲ್ಕಮ್ ಟು ಮೈ ಚಾನಲ್ ಜಯಲಕ್ಷ್ಮಿ ಜರ್ನಿ. ಈ ವಿಡಿಯೋನಲ್ಲಿ ನಾನು ಮಾತಾಡೋಕೆ ಹೊರಟಿರೋ ವಿಷಯ ಬಂದು ಬಡವ್ರ ಮನೆಯಿಂದ ಹೆಣ್ಣು ತಗೊಂಬ ಶ್ರೀಮಂತರ ಮನೆಗೆ ಹೆಣ್ಣು ಕೊಡು ಅಂತಾರೆ. ಈ ವಿಷಯವಾಗಿ ನಾನು ಈ ವಿಡಿಯೋನಲ್ಲಿ ನನ್ನ ಅನಿಸಿಕೆನ ಶೇರ್ ಮಾಡ್ತೀನಿ. ಬಡವ್ರ ಮನೆಯಿಂದ ಹೆಣ್ಣು ತಗೊಂಬ, ಓಕೆ, ಯಾರ ಮನೆಗೆ? ಬಡವ್ರ ಮನೆಯಿಂದ ಬಡವ್ರ ಮನೆಗೆ ಹೆಣ್ಣು ತೊಗೊಂಡು ಬಾ. ಯಾಕೆ ಬಡವ್ರ ಮನೆ ಹೆಣ್ಮಕ್ಳು ಶ್ರೀಮಂತರ ಮನೆಗೆ ಹೋದ್ರೂ ಸಂಸಾರ ಚೆನ್ನಾಗಿ ಮಾಡ್ತಾರೆ, ಬಡವ್ರ ಮನೆಗೆ ಹೋದ್ರೂ ಹೊಂದ್ಕೊಂಡು ಕಷ್ಟಪಟ್ಟು ಹೊಂದ್ಕೊಂಡು ಹೋಗ್ತಾರೆ. ಯಾಕೆಂದರೆ ಆಲ್ರೆಡಿ ಕಷ್ಟದಲ್ಲಿ ಇರ್ತಾರೆ, ಅವ್ರಿಗೆ ಕಷ್ಟಗಳು ಅಂದರೆ ಏನು ಅಂತ ಗೊತ್ತು. ಅಲ್ಲಿ ಹೋದ್ರೂ ಕಷ್ಟಪಟ್ಟು ನಿಭಾಯಿಸ್ಕೊತಾರೆ. ಆದರೆ ಅನುಕೂಲ ಇರೋರು ಯಾಕೆ ಈ ಥರ ಫೀಲ್ ಮಾಡಬೇಕು ಅಂತ? ಯಾಕೆ ಅವರ ಮನೆಯಲ್ಲಿ ಅನುಕೂಲ ಇರುತ್ತೆ, ಶ್ರೀಮಂತಿಕೆ ಇರುತ್ತೆ, ಬಡವ್ರ ಮನೆ ಹೆಣ್ಮಕ್ಳನ್ನ ಯಾಕೆ ಹೋಗ್ತಾರೆ? ಅವ್ರನ್ನ ಕರ್ಕೊಂಡೋಗಿ ಹೆಣ್ಮಕ್ಳನ್ನ ಬಡತನದಿಂದ ಕರ್ಕೊಂಡೋಗಿ ಅವಳನ್ನ ಸುಖವಾಗಿ ನೋಡ್ಕೊಳ್ಬೇಕು ಅನ್ನೋ ಇಂಟೆನ್ಷನ್ನಲ್ಲಿ ಒಂದು 10% ಜನ ಕೂಡ ಇಲ್ಲ. ಅವಳಿಗೆ ಹಿಟ್ಟು ಬಟ್ಟೆ ಕೊಟ್ಟರೆ ಸಾಕು, ಏನು ಬೇಕಾದರೂ ಸಹಿಸ್ಕೊಂಡು ಹೋಗ್ತಾಳೆ. ಬೇರೆ ಶ್ರೀಮಂತಿಕೆಯಲ್ಲಿ ಬೆಳೆದಂಥ ಹೆಣ್ಮಕ್ಳು ಫ್ರೀಯಾಗಿರ್ತಾರೆ. ಅವ್ರ ಅಪ್ಪನ ಮನೇಲಿ ಏನೋ ಒಂದು ಚೂರು ಕಷ್ಟ ಕೊಟ್ಟರೆ ಸಾಕು, ವಾಪಸ್ ತಗೊಂಡೋಗ್ಬಿಡ್ತಾರೆ, ಎಳ್ಕೊಂಡೋಗಿ ವಾಪಸ್ ಇಟ್ಕೊತಾರೆ. ಜೊತೆಗೆ ಅವಳಿಗೆ ಸ್ವಲ್ಪ ಭಯ ಅನ್ನೋದಿರಲ್ಲ ಹೆಣ್ಮಕ್ಳಿಗೆ. ಶ್ರೀಮಂತಿಕೆ ಇರೋವಂಥ ಹೆಣ್ಮಕ್ಳುಗಳಿಗೆ ಇಂಥ ಕಷ್ಟದಲ್ಲೇ ಯಾಕೆ ಬದುಕಬೇಕು, ಒಂದು ಚೂರು ಅಂದರೆ ಸಾಕು ವಾಪಸ್ ಬಂದು ಅಪ್ಪನ ಮನೆಗೆ ಸೇರ್ಕೊಂಡಿರ್ತಾರೆ. ಆದರೆ ಬಡವ್ರ ಹೆಣ್ಮಕ್ಳುಗಳಿಗೆ ಅದೊಂದು ಭಯದಲ್ಲಿ ಬದುಕ್ತಾರೆ. ಜೀವನ ನಡೆಸಬೇಕು ಅಂದರೆ ಭಯದಲ್ಲಿ ಬದುಕ್ತಾರೆ. ನಾನು ಎಷ್ಟೋ ಸಂಸಾರಗಳನ್ನ ನೋಡಿದ್ದೀನಿ. ಅವ್ರ ಅಪ್ಪ ಅಮ್ಮನ ಮನೆಯಲ್ಲಿ ಬಡತನ ಇತ್ತು ಅಂತಂದರೆ ವಾಪಸ್ ಹೋಗೋಕ್ಕಾಗಲ್ಲ. ಯಾಕೆಂದರೆ ಅದು ಆಲ್ರೆಡಿ ಕಷ್ಟಗಳನ್ನ ನೋಡಿರ್ತಾರೆ. ಈಗೇನೋ ನನ್ನನ್ನು ಕಳಿಸಿ ಅಟ್ಲೀಸ್ಟು ಒಂದು ಭಾರ ಇಳಿಸ್ಕೊಂಡು ಹೆಂಗೋ ನಿಭಾಯಿಸ್ಕೊತಾ ಇದ್ದಾರೆ. ಈಗ ಮತ್ತೆ ನಾನು ಹೋಗಿ ಸೇರ್ಕೊಳ್ಳ ಅನ್ನೋದು ಆ ಹೆಣ್ಮಕ್ಳ ಯೋಚನೆ ಆಗಿರುತ್ತೆ. ಮತ್ತು ತಂದೆ ತಾಯಿಗಳು ಅಯ್ಯೋ ಅನುಕೂಲವಾಗಿದ್ದಾರೆ, ಎಲ್ಲ ಏನೋ ಇಟ್ಟು ಬಟ್ಟೆ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಯಾಕೆ ಅದೇ ದೊಡ್ಡ ವಿಷಯ ಆಗಿರುತ್ತೆ. ಅವಳನ್ನ ಅನುಕೂಲವಾಗಿ ನೋಡ್ಕೊಳ್ಳೋದೇ ದೊಡ್ಡ ವಿಷಯ ಆಗಿರುತ್ತೆ. ಅಟ್ಲೀಸ್ಟ್ ನಿನ್ನನ್ನು ನೋಡ್ಕೊತಾ ಇದ್ದಾರೆ, ಇದೇನು ಸಣ್ಣ ಪುಟ್ಟ ವಿಷಯಗಳು ಸಹಿಸ್ಕೊಂಡು ಹೋಗ್ಬಿಡು, ಏನೇ ಅವಮಾನಗಳು ಮಾಡಿದ್ರು ಸಹಿಸ್ಕೊಂಡು ಹೋಗ್ಬಿಡು ಅನ್ನೋ ಥರ ಅಪ್ಪ ಅಮ್ಮನ ಮನೆಯಲ್ಲಿ ಮಾತುಗಳು ಬರ್ತವೆ. ಈ ಮೆಂಟಾಲಿಟಿ ಎಲ್ಲರಿಗೂ ಜನಗಳಿಗೆ ಅರ್ಥ ಆಗಿರುತ್ತೆ, ಈ ಥರ ನಡೆಯುತ್ತೆ ಅಂತ. ಬಡವ್ರ ಮನೆ ಹೆಣ್ಮಕ್ಳು ತೊಗೊಂಡೋಗ್ತಾರೆ. ಬಡವ್ರ ಮನೆ ಹೆಣ್ಮಕ್ಳು ಬೇಕು, ಬಡವ್ರ ಮನೆ ಹೆಣ್ಮಗು ಬೇಕು. ಏನಕ್ಕೆ ಈ ಥರ ಮಾಡಬೇಕು ಅಂತ? ಏನೋ ಒಂದು ಇಟ್ಟು ಬಟ್ಟೆ ಕೊಟ್ಬಿಟ್ರೆ ಸಾಕ ಹೆಣ್ಮಕ್ಳಿಗೆ, ಜನಗಳಿಗೆ ಅವ್ರಿಗೆ ಊಟ ಬಟ್ಟೆ ಕೊಟ್ರೆ ಸಾಕ. ನಾಯಿನ ಕೂಡ ಅಷ್ಟು ಮನುಷ್ಯನೂ ನೋಡ್ಕೊಳ್ಳೋದನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊತಾರೆ. ಆದರೆ ಒಂದು ಹೆಣ್ಣು ಮಗುಗೆ ಯಾಕೆ ಅವಳು ಸ್ವಾಭಿಮಾನದಲ್ಲಿ ಬದುಕೋಕ್ಕೆ ಅವಕಾಶ ಕೊಡಲ್ಲ ಅಂತ? ಏನಕ್ಕೆ ಅಷ್ಟು ಅವಮಾನಗಳನ್ನ ಮಾಡ್ತಾರೆ? ಬಡವ್ರ ಹೆಣ್ಮಕ್ಳು ಅಂತಂದರೆ ಏನು ಕರ್ಕೊಂಡು ಹೋದ ತಕ್ಷಣ ಏನು ನಿಮ್ಮ ಅಪ್ಪನ ಮನೆಯಲ್ಲಿ ನೀನೇನು ಹಂಗೆ ಬದುಕ್ಬಿಟ್ಟಿದ್ದ, ಹಿಂಗೆ ಬದುಕ್ಬಿಟ್ಟಿದ್ದೆ, ಆ ಒಂದು ಏನು ಕೇಳೋಂಗಿಲ್ಲ ಅವಳು. ಏನು ಎಲ್ಲ ಚೆನ್ನಾಗಿ ಕೊಟ್ಬಿಟ್ಟಿದ್ರ ನಿನಗೆ, ಎಲ್ಲ ಚೆನ್ನಾಗಿ ಸಾಕ್ಬಿಟ್ಟಿದ್ರ ನಿನ್ನ ಅನ್ನೋ ಥರ ಮಾತಾಡ್ತಾರೆ. ಅನುಕೂಲ ಇರುತ್ತೆ, ಆದ್ರೂ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಮನಸ್ಥಿತಿ ಇರಲ್ಲ. ಏನು ಅಲ್ಪ ಸ್ವಲ್ಪ ಏನೋ ಮಾಡ್ತು ಅಂದರೆ ಸಾಕು, ಆ ಕಂಪ್ಯಾರಿಸನ್ಗಳನ್ನ ಮಾಡ್ತಾರೆ. ನಾನು ನಿನಗೆ ಮಾಡಿದ್ದೀನಿ, ಅವಳು ಬಂದು ಇಲ್ಲಿ ಬದುಕ್ತಾ ಇದ್ದಾಳೆ. ಅವ್ರ ಅಪ್ಪನ ಮನೆಯಲ್ಲೇ ಇದ್ರೆ ಅವಳು ದುಡಿದು ಅವ್ರ ಅಪ್ಪನ ಮನೆಯವ್ರನ್ನ ನೋಡ್ಕೋಬೋದಿತ್ತಲ್ವ. ಅವಳು ಅಷ್ಟೆಲ್ಲ ಸಹಿಸ್ಕೊಂಡು ಬಂದು ಇಲ್ಲಿ ಸಂಸಾರ ಮಾಡ್ತಾ ಇದ್ದಾಳೆ ಅಂತ ಅಂದರೆ ಅವಳಿಗೊಂದು ಮರ್ಯಾದೆ ಅನ್ನೋದು ಬೇಕಲ್ವ. ಒಂಥರ ಕೀಳರ್ ಮನೆಯಲ್ಲೇ ನೋಡ್ತಾ ಇರ್ತಾರೆ ಅವಳನ್ನ. ಅವಳು ಬಡತನದಲ್ಲಿ ಬಂದವಳು, ನಾವೇನೋ ಚೆನ್ನಾಗಿ ನೋಡ್ಕೊತಾ ಇದ್ವಿ, ನಮ್ಮ ಮನೆಗೆ ಬಂದು ಅವಳೇನು ಉದ್ಧಾರ ಆಗಿಬಿಟ್ಟಿದ್ದಾಳೆ, ಅವಳು ಬೇರೆ ಇನ್ನೆಲ್ಲೋ ಇದೇ ಸಿಗ್ತಿರ್ಲಿಲ್ಲ, ಅವಳಿಗೆ ಗಂಡೇ ಸಿಗ್ತಿರ್ಲಿಲ್ಲ ಅನ್ನೋ ಥರ ಮಾತುಗಳು ಬರ್ತವೆ. ನನಗೆ ಎಷ್ಟೋ ಮನೆಗಳು ನೋಡಿದ್ದೀನಿ, ಅವಳಿಗೆ ಆ ಥರ ಅವಮಾನಗಳನ್ನ ಮಾಡ್ತಿರ್ತಾರೆ. ಒಂದು ಹೆಣ್ಣು ಮಕ್ಕಳು ಇರುವಂಥ ಮನೆಯಲ್ಲಿ ಬಡತನ ಅನ್ನೋದನ್ನ ಬದಲಾಯಿಸೋಕ್ಕಾಗದೇ ಇರ್ಬೋದು, ಆದರೆ ಅವಳಿಗೆ ಒಂದು ವಿದ್ಯೆಯನ್ನು ಕೊಟ್ಟು, ಬುದ್ಧಿ ಅನ್ನೋದನ್ನು ಕೊಟ್ಟು ಅವಳಿಗೆ ಸ್ವಾಭಿಮಾನದಿಂದ ಬದುಕೋ ಅಷ್ಟು ಧೈರ್ಯನ ಹೆಣ್ಮಕ್ಳಿಗೆ ಕೊಟ್ಟು ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ಶ್ರೀಮಂತಿಕೆ ಇಲ್ಲ ಅಂದರೂ ಪರವಾಗಿಲ್ಲ, ಆ ಹೆಣ್ಮಗುಗೆ ನಾನು ಏನಾದರೂ ಓದು ಮನೆಯಲ್ಲಿ ನನಗೆ ಏನಾದ್ರು ಈ ಥರ ಅವಮಾನಗಳನ್ನ ಮಾಡಿದ್ರೆ ಸಹಿಸ್ಕೊಂಡು ಬದುಕಬೇಕು ಅನ್ನೋಂಥ ಇದನ್ನ ಮನಸ್ಥಿತಿನ ಕೊಡದೇ ಇರಲಿ, ತಿರುಗಿಸಿ ಮಾತಾಡಲಿ. ಅವಳಿಗೆ ಅನಿಸಿಕೆಗಳನ್ನ ಹೇಳ್ಬೇಕು. ನಾವು ದುಡಿತಾ ಇದ್ದೀವಿ, ಆಚೆ ಹೋಗೋಕ್ಕಾಗ್ತಾ ಇರಲ್ಲ, ಏನೋ ಒಂದು ಪರಿಸ್ಥಿತಿನಲ್ಲಿ ಗಂಟು ಬಿದ್ದು ಅವ್ರ ಮನೆಯಲ್ಲಿ ಬದುಕ್ತಾ ಇರ್ತೀವಿ. ತನ್ನ ಮನೆ ಒಬ್ಬ ವ್ಯಕ್ತಿಗೆ ತಾನೇ ಮಾಡಿದ್ದು, ಅವಳನ್ನ ಏನೋ ಒಂಥರ ಅವಮಾನ ಮಾಡೋದು. ಏನಂದ್ರೆ ತಾನೇ ಅವ್ರ ಅಪ್ಪನ ಮನೆಗೆ ಹೋಗಿ ಸೇರ್ಕೊಂತಾಳೆ. ಅವಳಿಗೆ ಮಾತಾಡೋವಂಥ ಶಕ್ತಿ ಕೂಡ ಇರಲ್ಲ. ಅವ್ರ ಅಮ್ಮನ ಮನೆಗೆ ಹೋಗಿ ಅಮ್ಮನ ಮನೆಗೆ ಹೋಗಿ ಸೇರಿಕೊಂಡ್ರೆ ಅವ್ರಿಗಾಗೋ ನೋವು ಏನು ಮೊದಲೇ ನನ್ನಿಂದ ಸ್ವಲ್ಪ ಅವ್ರಿಗೆ ನನ್ನಿಂದ ಸ್ವಲ್ಪ ಬಿಡುಗಡೆ ಸಿಕ್ಕಿದ್ದು. ಮದುವೆ ಮಾಡ್ಕೊಂಡು ಹೋದಂಥ ಹೆಣ್ಮಕ್ಳುಗಳು ಯೋಚಿಸ್ತಾರೆ, ಅಪ್ಪನ ಮನೆಯಲ್ಲಿ ಇದುವರೆಗೂ ಕಷ್ಟಗಳನ್ನ ನೋಡಿರ್ತಾರೆ, ಇಂಥ ಕಷ್ಟ ಮತ್ತೆ ನಾನು ಹೋಗಿ ಸೇರಿಕೊಂಡ್ರೆ ಮತ್ತೆ ಅವ್ರಿಗೆ ಅದೇ ಪರಿಸ್ಥಿತಿ ಬರುತ್ತೆ, ಮತ್ತೆ ನಾನು ಜವಾಬ್ದಾರಿಗಳನ್ನ ತೊಗೋಬೇಕು ಅಂದರೆ ಕಷ್ಟ ಆಗುತ್ತೆ. ಈ ಭಾವನೆಗಳಲ್ಲಿ ತುಂಬ ಕಷ್ಟಪಟ್ಟು ಒದ್ದಾಡ್ಕೊಂಡು ಏನೇ ಅಂದರೂ ಅವಮಾನ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ತಿರ್ಗಿಸ್ ಮಾತಾಡೋಂಥ ಶಕ್ತಿನೂ ಇರಲ್ಲ, ಅಪ್ಪನ ಮನೆಯಿಂದ ಸಪೋರ್ಟ್ ಸಿಗುತ್ತೆ ಅನ್ನೋ ಧೈರ್ಯನೂ ಇರಲ್ಲ. ಈ ಕಡೆಗೆ ಗಂಡನ ಮನೆಯವ್ರ ಹತ್ರ ಚುಚ್ಚು ಮಾತಾಡ್ತಾರೆ, ಆದ್ರೂ ತಿರುಗಿಸಿ ಮಾತಾಡೋ ಧೈರ್ಯನೂ ಇರಲ್ಲ. ಇಂಡಿಪೆಂಡೆಂಟಾಗಿ ಬದುಕುವಂಥ ಧೈರ್ಯನೂ ಇರಲ್ಲ.
ನಾನು ಅದಕ್ಕೆ ಹೇಳ್ಕೊಳ್ಳೋದಂದ್ರೆ ಈ ಕೇಳ್ಕೊಳ್ಳೋದೇನು ಅಂದರೆ ಬಡತನ ಇದ್ರೂ ಪರವಾಗಿಲ್ಲ ಹೆಣ್ಮಕ್ಳಿಗೆ ಒಂದು ಧೈರ್ಯನ ಕೊಟ್ಟು ಕಳಿಸ್ಬೇಕು ಹೆಣ್ಮಕ್ಳನ್ನ. ಗಂಡನ ಮನೇಲಿ ಈ ಥರ ಬದುಕು, ನಿನಗೆ ಈ ಥರ ಸ್ವಾಭಿಮಾನಕ್ಕೆ ಆಗಲಿ ನಿನಗೆ ಇಷ್ಟು ಅವಮಾನಗಳನ್ನ ಸಹಿಸ್ಕೊಂಡು ಬದುಕುವಂಥ ಪರಿಸ್ಥಿತಿ ಏನೂ ಇಲ್ಲ ಈಗಿನ ಕಾಲದಲ್ಲಿ ಹೇಳ್ಬೇಕು ಅಂದರೆ. ಏನು ಏನು ವಿದ್ಯೆ ಇಲ್ಲ ಅಂತಂದ್ರೂ ಎಷ್ಟೋ ಜನ ಏನೋ ಒಂದು ಕೆಲಸ ಮಾಡಿ ಬದುಕ್ತಾರೆ. ಅಷ್ಟು ಅವಮಾನಗಳನ್ನ ಸಹಿಸ್ಕೊಂಡು ಬದುಕುವಂಥ ಪರಿಸ್ಥಿತಿ ಏನಿಲ್ಲ ಹೆಣ್ಮಕ್ಳುಗಳಿಗೆ. ಆದಷ್ಟು ಧೈರ್ಯನ ಕೊಡಬೇಕು. ಅವಳಿಗೆ ಆ ಧೈರ್ಯ ಅನ್ನೋದಿದ್ರೆ ಅಟ್ಲೀಸ್ಟ್ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಹೆದರ್ತಾರೆ, ಸ್ವಲ್ಪ ಆದರೂ ಹೆದರ್ತಾರೆ. ಅವಳು ನಮ್ಮ ಮನೆಯಿಂದ ಬಿಟ್ಟು ಹೋಗ್ಬೋದು ಅಥವಾ ಅವಳು ತಿರ್ಗಿಸಿ ಮಾತಾಡ್ಬೋದು. ಆ ಧೈರ್ಯ ಇದೆ ಅವಳಿಗೆ ಅಂತ ಗೊತ್ತಾದರೆ ಅಟ್ಲೀಸ್ಟ್ ಮಾತಾಡೋಕ್ಕೆ ಹಿಂದು ಮುಂದೆ ಆದರೂ ನೋಡ್ತಾರೆ. ಆ ಧೈರ್ಯನೇ ಇಲ್ಲ, ಅವಳು ಸೈಲೆಂಟ್ ಆಗಿದ್ದಾಳೆ ಅಂದರೆ ಮನ್ಸಿಗೆ ಬಂದಂಗೆ ಮಾತಾಡ್ತಾನೇ ಇರ್ತಾರೆ. ಅದಕ್ಕೆ ಅಂದ್ಕೊಳ್ಳೋದು ಅವಳಿಗೆ ಧೈರ್ಯ ಕೊಡಬೇಕು. ಅಟ್ಲೀಸ್ಟು ಅವಳನ್ನ ಎಜುಕೇಟ್ ಮಾಡಬೇಕು, ಇಂಡಿಪೆಂಡೆಂಟಾಗಿ ಬದುಕೋ ಅಷ್ಟು ಶಕ್ತಿ ಇರಬೇಕು. ಹಂಗಂದ ಮಾತ್ರಕ್ಕೆ ಅವಳು ಬಿಟ್ಟು ಬದುಕು ಅಂತ ಅಲ್ಲ. ಆದರೆ ಆ ಮಾತಾಡಬೇಕು ಅಂದಾಗ ಅಟ್ಲೀಸ್ಟ್ ಅವ್ರೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಆ ಪರಿಸ್ಥಿತಿ ಇದು ಅಂದ್ರೂ ಸ್ವಲ್ಪ ಮೆಂಟಾಲಿಟಿ ಬಂದೇ ಬರುತ್ತೆ. ಅವಳಿಗೆ ಆ ಧೈರ್ಯ ಇದೆ ಅಂದರೆ ಅವ್ರಿಗೂ ಸ್ವಲ್ಪ ಯೋಚನೆ ಮಾಡ್ತಾರೆ ಮಾತಾಡಬೇಕು ಅಂದಾಗ. ಆ ಧೈರ್ಯನೇ ಇಲ್ಲ ಅಂತ ಅಂದಾಗ ಮನ್ಸಿಗೆ ಬಂದಾಗ ಮಾತಾಡ್ತಿರ್ತಾರೆ. ಅವಳು ಏನಾದರೂ ಅನ್ನಿಸ್ಕೊತಾಳೆ, ಅವ್ರ ಅಪ್ಪನ ಮನೆಗೆ ಹೋಗಿರೋಕ್ಕೆ ಶಕ್ತಿ ಇಲ್ಲ, ಅವಳು ಒಂಟಿಯಾಗಿ ಬದುಕೋಕ್ಕೆ ಶಕ್ತಿ ಇಲ್ಲ ಅಂತ ಅನ್ನಿಸ್ದಾಗ ಅವ್ರು ಮನ್ಸಿಗೆ ಬಂದಾಗ ಮಾತಾಡ್ತಾರೆ, ಮನ್ಸಿಗೆ ಬಂದಾಗ ನಡ್ಸ್ಕೊತಾರೆ. ಈ ಪರಿಸ್ಥಿತಿ ಬರಬಾರ್ದು ಅಂತಂದರೆ ಆದಷ್ಟು ಹೆಣ್ಮಕ್ಳನ್ನ ಎಜುಕೇಟ್ ಮಾಡಬೇಕು, ಧೈರ್ಯ ಕೊಡಬೇಕು. ಅವಾಗ ವಿಚಾರಿಸ್ತಾ ಇರಬೇಕು, ಏನಿದೆ ಪರಿಸ್ಥಿತಿ, ನಿನ್ನ ಮನೆ ಪರಿಸ್ಥಿತಿ, ಹೆಂಗೆ ನಡ್ಕೊತಾ ಇದ್ದಾರೆ, ಅಥವಾ ನೀನು ಚೆನ್ನಾಗಿ ನಡ್ಕೋ ಅವ್ರ ಹತ್ರ, ಅವರು ನಮ್ಮ ಹತ್ರ ಚೆನ್ನಾಗಿ ನಡ್ಕೋಬೇಕು, ನಾವು ಚೆನ್ನಾಗಿ ನಡ್ಕೋಬೇಕು. ಅದು ಇಲ್ವಾ, ಏನು ಯಾವ ಥರ ಇದೆ ಅನ್ನೋದನ್ನು ಆದಷ್ಟು ತಂದೆ ತಾಯಿಗಳು ಮದುವೆ ಮಾಡಿಕೊಟ್ಟ ನಂತರ ವಿಚಾರಿಸ್ಕೊಳ್ಬೇಕು. ಅವಳಿಗೆ ಧೈರ್ಯ ಕೊಡಬೇಕು. ಆದಷ್ಟು ಇಂಥ ಅವಮಾನಗಳು ಆಗದೇ ಇರೋ ಥರ ನೋಡ್ಕೋಬೇಕು. ಈಗಲಾದರೂ ಈಗಿನ ಸಮಾಜದಲ್ಲಾದ್ರೂ ಹೆಣ್ಮಕ್ಳಿಗೆ ಅಂತಹ ಸಮಾಧಾನ ಮತ್ತು ಮನೆಯಲ್ಲಿ ಬದುಕುವಷ್ಟು, ಸ್ವಾಭಿಮಾನದಿಂದ ಬದುಕುವಷ್ಟು ವ್ಯವಸ್ಥೆ ಅನ್ನೋದು ಸೃಷ್ಟಿಯಾಗಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.